ಬಿಟ್ಟು ಫ್ಲೈ ಫಿಶ್. Hi Namaste, what's up viewers? Welcome back to my channel Kannada Super Mom in America. ಇವತ್ತು ನಾನು ಫ್ರೆಶ್ ಹೋಮ್ ಮೇಡ್ ಪನ್ನೀರ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ಯೂಶ್ವಲಿ ಮನೇಲೇ ಮಾಡೋದು ಪನ್ನೀರ್ನ. ಆ್ಯಂಡ್ ಅದಾದಮೇಲೆ ಡಾಲರ್ ಟ್ರೀ ಅಂತ ಇಲ್ಲೊಂದು ಸ್ಟೋರ್ ಇದೆ, ಸೊ ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ. ಆಮೇಲೆ ಆ ಸ್ಟೋರ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಅಲ್ಲಿ ಏನೇ ಪರ್ಚೇಸ್ ಮಾಡಿದ್ರು $1ಗೆ ಸಿಗುತ್ತೆ. ನಾವು ಲೆಟ್ಸ್ ಗೋ ಮೇಕ್ ಪನ್ನೀರ್ ಮಾಡಲಿಕ್ಕೆ ನಾನು ಇಲ್ಲಿ ಹೋಲ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಕ್ಯಾನ್ಸ್ ಇರುತ್ತೆ, ಸೊ ಇದು ಹೋಲ್ ಮಿಲ್ಕ್ ಕ್ಯಾನ್. ಸೊ ಇದರಿಂದ ಈಗ ಪನ್ನೀರ್ ಮಾಡಿದೆ. ನಾನು ಆಲ್ಮೋಸ್ಟ್ 1 ಕ್ಯಾನ್ ಯೂಸ್ ಮಾಡ್ತೀನಿ. ಸೊ ಅಟ್ಲೀಸ್ಟ್ ಒಂದು 2 to 3 ಟೈಮ್ಸ್ ನಾನು ಇದನ್ನು ಯೂಸ್ ಮಾಡ್ಕೋಬೋದು. ಹಾಲು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಕ್ಕೆ ಬಿಡಿ, ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಿ. ಹಾಲು ಚೆನ್ನಾಗಿ ಬಿಸಿಯಾಗಿದೆ ಈಗ. ಸೊ ಇದಕ್ಕೆ ವೈಟ್ ವಿನೆಗರ್ನ ಆ್ಯಡ್ ಮಾಡ್ತದೆ. ನೀವು ಬೇಕಿದ್ರೆ ಲೆಮನ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ವೈಟ್ ವಿನೆಗರ್ನ ಯೂಸ್ ಮಾಡ್ಬೋದು. ಅದು ಒಡಿಬೇಕಲ್ವ, ಅದಕ್ಕೆ. ನೀವಿಲ್ಲಿ ನೋಡ್ಬೋದು ಹಾಲು ಒಡೆದಿದೆ ಇವಾಗ. ಸೊ ಈ ಥರ ಚೆನ್ನಾಗಿ ಸಪ್ರೇಟ್ ಆಗಬೇಕದು. ಒಂದು ಕ್ಲಾತ್ ಹಾಕ್ಬಿಟ್ಟು ಸರಿಯಾಗಿ ಅದನ್ನ ಜಾನ್ಕೋಬೇಕಾಗುತ್ತೆ. ಎಲ್ಲ ನೀರು ಕಂಪ್ಲೀಟಾಗಿ ಹೊಟ್ಟೋಗ್ಬೇಕು. ಅದಾದಮೇಲೆ ನೀವು ಅದನ್ನ ಒಂದು ಸ್ವಲ್ಪ ನೀರಲ್ಲಿ ಅದನ್ನ ವಾಶ್ ಮಾಡಬೇಕಾಗತ್ತೆ. ಯಾಕಂದರೆ ವಿನೆಗರ್ ಸ್ಮೆಲ್ ಆಗಲಿ ಇಲ್ಲ ಲೆಮನ್ ಯೂಸ್ ಮಾಡಿದ್ರೆ ಲೆಮನ್ ಸ್ಮೆಲ್ ಎಲ್ಲ ನೀಟಾಗಿ ಹೋಗಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಅದನ್ನ ವಾಶ್ ಮಾಡಿ. ವಾಶ್ ಮಾಡಾದ್ಮೇಲೆ ಅದನ್ನ ಬಟ್ಟೆಯಲ್ಲಿ ಚೆನ್ನಾಗಿ ಟೈಟಾಗಿ ನಾಟ್ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಹಾಗೆ ಸೈಡಿಗೆ ಇಟ್ಟಿರಿ. ಸೊ ಎಲ್ಲ ನೀರು ಜಾನ್ಕೊಂಡು ಹೋಗಬೇಕು. ನೀರು ಚೆನ್ನಾಗಿ ಸ್ಕ್ವೀಸ್ ಮಾಡಿ ಎಲ್ಲಾನು ತೆಗೆದ್ಬಿಡಿ, ಇಲ್ಲ ಅಂತಂದ್ರೆ ಅದು ಪನ್ನೀರ್ ಚೆನ್ನಾಗಿ ಸೆಟ್ ಆಗೋದಿಲ್ಲ. ನೀವು ನೋಡ್ಬೋದು ಚೆನ್ನಾಗಿ ಈ ತರ ಬಾಲ್ ಆಗಿದೆ. ಕಂಪ್ಲೀಟ್ ಆಗಿ ನೀರ್ನ ಸ್ಕ್ವೀಸ್ ಮಾಡಿದೀನಿ ನಾನು. ನೀವು ಬೇಕಿದ್ರೆ ಇದು ಆಪ್ಷನಲ್, ನಿಮಗೆ ಸಾಲ್ಟ್ ಬೇಕು ಅಂತಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಆ ಸ್ಕ್ವೇರ್ ಬಾಕ್ಸಲ್ಲಿ ಇನ್ನೊಂದು ಡ್ರೈ ಕ್ಲಾತಲ್ಲಿ, ಯಾಕಂದರೆ ಸ್ವಲ್ಪನೂ ನೀರಿನ ಅಂಶ ಇತ್ತು ಅಂತಂದರೆ ಕಂಪ್ಲೀಟಾಗಿ ಅದು ಹೀರ್ಕೊಂಡ್ಬಿಡುತ್ತೆ. ಸೊ ಒಂದು ಪ್ರಾಪರ್ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಇದ್ರಲ್ಲಿ ಇಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಸ್ಕ್ವೇರ್ ಫಾರ್ಮ್ ಆಗಿದೆ. ಇದ್ರ ಮೇಲೆ ಈಗ ನೀವು ಹೆವಿ ವೆಯ್ಟ್ ಏನಾದರೂ ಇಡಿ. ಸೊ ಅದು ಕಂಪ್ಲೀಟ್ ಆಗಿ ಸೆಟ್ ಆಗಬೇಕು. ಸೊ ನಮ್ಮ ಪನ್ನೀರ್ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಅದ್ರ ಮೇಲೆ ವೆಯ್ಟ್ ಇಟ್ಬಿಟ್ಟು ಬಂದಿದ್ದೀನಿ ನಾನು. ಅದು ಸ್ವಲ್ಪ ಸೆಟ್ ಆಗಬೇಕು. ಅಲ್ಲಿ ತನಕ ಲೆಟ್ಸ್ ಗೆಟ್ ರೆಡಿ ಆ್ಯಂಡ್ ಗೋ ಟು ಡಾಲರ್ ಟ್ರೀಯಿಂದ ಬರೋಷ್ಟರಲ್ಲಿ ಅದು ಸೆಟ್ ಆಗಿರುತ್ತೆ. ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇಲ್ಲೆಲ್ಲ ಆಲ್ಮೋಸ್ಟ್ ಇದೇ ಥರ ಬಿಲ್ಡಿಂಗ್ಸ್ ಇರುತ್ತೆ. ಸೊ ಈ ಏರಿಯಾಗೆ ಬಂದರೆ ನಮಗೆ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಸು, ಎಲ್ಲ ಸ್ಟೋರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ನಾವಿವತ್ತು ಬಂದಿರೋದು ಡಾಲರ್ ಟ್ರೀ ಅನ್ನೋ ಒಂದು ಸ್ಟೋರ್ಗೆ. ಇಲ್ಲಿ ನಾವು ಏನೇ ಪರ್ಚೇಸ್ ಮಾಡಿದ್ರು ಎಲ್ಲ $1ಗೆ ಸಿಗುತ್ತೆ ನಮಗೆ. ಇವಾಗ ಅಕ್ಟೋಬರಲ್ಲಿ ನಮಗೆ ಹ್ಯಾಲೋವಿನ್ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೆಲ್ಲ ಡೆಕೋರೇಷನ್ ನೀವು ನೋಡ್ಬೋದು, ಎಲ್ಲ ಡೆಕೋರೇಟಿವ್ ಐಟಮ್ಸ್ ಏನು ಇಟ್ಟಿದ್ದಾರೆ. ಸೊ ಇದು ಹ್ಯಾಲೋವಿನ್ ರಿಲೇಟೆಡ್ ಇದೆ. ಸೊ ಈ ಥರ ಕಂಪ್ಲೀಟಾಗಿ ಚೇಂಜ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಈಗ ಕ್ರಿಸ್ಮಸ್ ಬಂತು ಅಂತಂದರೆ ಇಲ್ಲಿ ಐಟಮ್ಸ್ ಎಲ್ಲ ಕ್ರಿಸ್ಮಸ್ ರಿಲೇಟೆಡ್ ಏನೇನಿದೆ ಸೊ ಅದನ್ನ ಇಟ್ಟಿರ್ತಾರೆ. ನ್ಯೂ ಇಯರ್ ಬಂತು ಅಂದರೆ ನ್ಯೂ ಇಯರ್ ರಿಲೇಟೆಡ್ ಇಟ್ಟಿರ್ತಾರೆ. ಆ ಥರ ಚೇಂಜ್ ಮಾಡ್ಕೊತಾ ಹೋಗ್ತಾರೆ ಥೀಮ್ನ.
ಈ ಸ್ಟೋರಲ್ಲಿ ನಮಗೆ ಕಂಪ್ಲೀಟಾಗಿ ಏನೇನು ಬೇಕು ನಮಗೆ ಮನೆಗೆ ಎಲ್ಲನೂ ಸಿಗುತ್ತೆ. ನೀವು ಸ್ನ್ಯಾಕ್ಸ್ ಇಟ್ಕೊಂಡು ಫುಡ್ ಐಟಮ್ಸ್ ಆಗಲಿ, ಬುಕ್ಸ್ ಆಗಲಿ, ಆಮೇಲೆ ಬರ್ಡೇ ಡೆಕೋರೇಷನ್ಸ್ ಅಲ್ಲ ಏನೇ ಈವೆಂಟ್ ಡೆಕೋರೇಷನ್ಸ್ ಬೇಕು ಅಂತಂದರೆ ಅದು ಅವೈಲೇಬಲ್ ಇರುತ್ತೆ. ಆಮೇಲೆ ಕಿಡ್ಸ್ಗೆ ಟಾಯ್ಸ್ ಆಗಲಿ, ಇಲ್ಲ ಅಂತಂದರೆ ಕಾಸ್ಮೆಟಿಕ್ಸು, ಸೊ ಪ್ರತಿಯೊಂದು ಈ ಸ್ಟೋರಲ್ಲಿ ಸಿಗುತ್ತೆ. ಆ್ಯಂಡ್ ಇದು $1 ಸಿಗುತ್ತೆ ಎಲ್ಲನೂ. Attention customers, the time is now 7:45 and Dollar Tree will be closing in just 15 minutes. We ask that you bring your final purchases to register one, and as always, thank you for shopping Dollar Tree. Bittu, come this way. ನಾನು ಸ್ಟಾರ್ಟಿಂಗ್ US ಬಂದಾಗ ಈ ಸ್ಟೋರ್ ನೋಡಿ ನನಗೆ ಹೇಗೆ ಅನಿಸಿತ್ತು ಅಂತಂದರೆ, ಈಗ ನಮ್ಮ ಊರಲ್ಲಿ ಇಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಸೇಲ್ಸ್ ಇರುತ್ತಲ್ಲ, ಸೊ ಆ ಸೇಲ್ಸಲ್ಲಿ ಯಾವ ಥರ ಡಿಸ್ಕೌಂಟೆಡ್ ಪ್ರೈಸಸ್ ಇರುತ್ತೆ. ಆಮೇಲೆ ಕೆಲವೊಂದು ಲೈಕ್ ಏನೇ ತೊಗೊಳ್ಳಿ $5, ಏನೇ ತೊಗೊಳ್ಳಿ $10 ಆ ಥರ ಎಲ್ಲ ಇರುತ್ತಲ್ಲ, ಸೊ ಅದೇ ನನಗೆ ಬರ್ತಾ ಇತ್ತು. ಈ ಸ್ಟೋರಲ್ಲಿ ಕೂಡ ಹಂಗೆ, ನೀವು ಏನೇ ಪರ್ಚೇಸ್ ಮಾಡಲಿ ಅದು ಓನ್ಲಿ $1. Bittu, come with me. Attention customers, the time is now 7:50 and the store will be closing in just 10 minutes. We ask that you bring your final purchases to register one, and as always, thank you for shopping Dollar Tree. ಈಗ ಕೋವಿಡ್ ಇರೋದ್ರಿಂದ ಫಸ್ಟ್ ಒಂದು 5 ಇಲ್ಲ 10 ಜನನ ಒಳಗಡೆ ಬಿಡ್ತಾರೆ. ಅವ್ರು ಹೊರಗಡೆ ಬಂದರು ಅಂತಂದಮೇಲೆ ಮತ್ತೆ ಒಂದು 5-10 ಮೆಂಬರ್ಸ್ನ ಒಳಗಡೆ ಬಿಡ್ತಾರೆ. ಆ ಥರ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರಿಂದ ಇವಾಗ ಸ್ಟೋರ್ ಕ್ಲೋಸಿಂಗ್ ಟೈಮ್ ಕೂಡ ಚೇಂಜ್ ಮಾಡಿದ್ದಾರೆ. ಇವಾಗ ಎಲ್ಲ ಸ್ಟೋರ್ಸ್ ಕೂಡ ತುಂಬ ಅರ್ಲಿ ಕ್ಲೋಸ್ ಮಾಡಿಬಿಡ್ತಾರೆ. ಓಕೆ, ಸೊ ಈಗ ಆಲ್ಮೋಸ್ಟ್ ಲೈಕ್ 1.5 to 2 hours ಆಗಿದೆ. ಇದು ಸೆಟ್ ಆಗಿರುತ್ತೆ. ಇವಾಗ ಕಟ್ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತ. ಸೊ ನೀಟಾಗಿ ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದನ್ನು ಕಟ್ ಮಾಡೋಣ. ನೀವು ನೋಡ್ಬೋದು ಎಷ್ಟು ಈಸಿಯಾಗಿ ಕಟ್ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಇದರಲ್ಲಿ ನೀರು ತುಂಬಾನೇ ಇತ್ತು ಅಂತಂದ್ರೆ ಇಷ್ಟು ನೀಟಾಗಿ ಕಟ್ ಮಾಡೋದಕ್ಕೂ ಬರಲ್ಲ. ಸಿ ಸಚ್ ಅ ಪರ್ಫೆಕ್ಟ್ ಪನ್ನೀರ್ ಕ್ಯೂಬ್ಸ್. ಸಖತ್ತಾಗಿ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಪನ್ನೀರ್ ರೆಸಿಪಿ ಎಷ್ಟು ಈಸಿ ಅಂತ. ಮನೇಲಿ ಟ್ರೈ ಮಾಡಿ ನೋಡಿ. ಸಖತ್ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಆಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಿಕ್ಕಿದ್ನ ಫ್ರೀಝರಲ್ಲಿ ಇಡಿ. ಸೊ ಅದರಲ್ಲಿ ಸ್ವಲ್ಪನೂ ತೇವಾಂಶ ಇದ್ದರೆ ಅದು ಬೂಜ್ ಬರೋ ಚಾನ್ಸಸ್ ಇರುತ್ತೆ, ಅಂದರೆ ಫಂಗಸ್ ಆಗುತ್ತೆ, ಸೊ ಕೆಟ್ಟೋಗುತ್ತೆ. ಹಾಗಾಗಿ ಫ್ರೀಝರಲ್ಲಿ ಇಟ್ಟರೆ ತುಂಬ ದಿನ ಇರುತ್ತೆ ಅದು. ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. See you in the next video. Thank you for watching my video. Please like, share and subscribe to my channel. See you all next time. Bye bye.